ನೋಡ್ಬಿಟ್ಟೆ, ಇನ್ಮೇಲೆ ನೀನು ಸ್ಟ್ರೆಸ್ ತಗೋಬಾರ್ದು. ಈ ಅಚೀವ್ಮೆಂಟು, ಗೋಲು ಇದನ್ನೆಲ್ಲ ಸೈಡ್ಗೆ ಇಟ್ಬಿಡ್ಬೇಕು. ನಿನ್ನ ಆರೋಗ್ಯ ಇಂಪಾರ್ಟೆಂಟ್ ಅಷ್ಟೇ, ಅದೇ ನಿನ್ನ ಟಾರ್ಗೆಟ್ ಆಗಬೇಕು. ಗೊತ್ತಾಯ್ತಾ? ಮಿಕ್ಕಿದ್ದೆಲ್ಲ ಸೆಕೆಂಡ್ರಿ. ಸರಿ ಅಣ್ಣ, ಹಾಗೆ ಆಗಲಿ. ನೋಡ್ಬಿಟ್ಟೆ, ನೀನು ಖುಷಿಯಾಗಿದ್ರೆ ಮಗು ಬೆಳವಣಿಗೆ ಸಮೃದ್ಧಿಯಾಗುತ್ತೆ, ಮಗು ಸದೃಢವಾಗಿರುತ್ತೆ. ಅದಕ್ಕೆ ನಾನು ಇಷ್ಟಿಷ್ಟುದ್ದ ಭಾಷಣ ಮಾಡಿದ್ದು. ಪುಟಿ, ನೀನು ಸಂತೋಷವಾಗಿರ್ಬೇಕು, ಅದನ್ನೇ ನಾವು ಬಯಸೋದು. ಇಲ್ಲಿ ಕೇಳಿಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗೋದಲ್ಲ. ಮಗು ವಿಷಯದಲ್ಲಿ ಇನ್ನು ಮುಂದೆ ನೀನು ಸ್ಟ್ರಿಕ್ಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಗುಡ್. ಹೌದು ಮೈ, ಭಾವ ಹೇಳ್ತಾರದು ಕರೆಕ್ಟ್ ಆಗಿದೆ. ನೀನು ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತಗೋಬಾರ್ದು. ಇನ್ನೊಂದಷ್ಟು ದಿನ ನೀನು ಕೆಲಸ ಅಂತೆಲ್ಲ ತಲೆ ಕೆಡಿಸ್ಕೋಬೇಡ, ಸರಿನಾ? ಓಕೆ, ಇನ್ನು ಮುಂದೆ ನಾನು ಅಷ್ಟೆಲ್ಲ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದಿಲ್ಲ. ಮಹಿ, ನಾವಾಗ ಅನ್ಕೋತೀವಿ, ಬಟ್ ಕೆಲಸ ಯಾವಾಗ ಒತ್ತಡ ಕೊಡುತ್ತೆ ಅಂತ ಗೊತ್ತಾಗೋದಿಲ್ಲ. ಗೊತ್ತಿಲ್ದೇನೆ ನಾವು ಕೆಲ್ಸದ ಪ್ರೆಷರ್ ಅಲ್ಲಿ ಪ್ರೆಷರ್ ಕುಕ್ಕರ್ ತರ ಆಗ್ಬಿಡ್ತೀವಿ. ಇನ್ನು ಪ್ರೆಷರ್ ಕುಕ್ಕರ್ ಆಗಕ್ ಹೋಗ್ಬಿಡ, ನೀನು ಫ್ರಿಡ್ಜ್ ಹಾಕು, ತಣ್ಣಗಾಗು. ಅರ್ಥ ಆಯ್ತಾ? ಇಲ್ಲಿ ನೋಡು, ಈ ಟೈಮಲ್ಲಿ ನೀನು ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಅದಕ್ಕೆ ಎಲ್ರು ಇಷ್ಟೊಂದು ಹೇಳ್ತಿರೋದು. ಸರಿ ಅದಕ್ಕೆ ನೀವೆಲ್ಲ ಹೇಳ್ತಿರೋದು ನನ್ನ ಒಳ್ಳೇದಕ್ಕಲ್ವಾ? ಕೆಲಸದಿಂದ ಕಂಪ್ಲೀಟ್ ಆಗಿ ಬ್ರೇಕ್ ತಗೊಂಡು ಸ್ಟ್ರೆಸ್ ಫ್ರೀ ಆಗಿರ್ತೀನಿ. ಗುಡ್. ಈಗ ದಾರಿಗೆ ಬಂದ ನೋಡಿ. ಸರಿ, ನಾವಿನ್ನು ನೋಡ್ತೀವಿ. ಏನ್ ಇಷ್ಟು ಬೇಗ ಈಗ ತಾನೇ ಬಂದಿದ್ರ? ಸ್ವಲ್ಪ ತಿದ್ದೋಗಿ. ಅಯ್ಯೋ ಅಕ್ಕ, ಅಪ್ಪ ಅಮ್ಮಂಗೆ ಹೇಳಿಲ್ವಲ್ಲ, ಅವ್ರೇನಾದ್ರೂ ಮನೆಗೆ ಬಂದು ನಾವಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಿಡ್ತಾರೆ. ಅದಕ್ಕೆ ಸರಿ, ನೀನ್ ಹೋಗೋ, ಒಳ್ಳೆ ಇರ್ಲಿ. ಸರಿ. ಇಲ್ಲ ಅದಕ್ಕೆ ಇನ್ನೊಂದು 2-3 ದಿನ ಬಿಟ್ಟು ಮತ್ತೆ ಬರ್ತೀವಿ. ಸರಿ, ಬಾಯ್ ಅಣ್ಣ. ಬಾಯ್ ಮಾಮ್. ಬಾಯ್. ಶರ್ಮಾ, ಯಾಕೆ ಬೇಬಿ ಡಲ್ ಆಗಿದ್ಯಾ? ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಸ್ಲಿಪ್ಪರೇ ಸಿಗ್ತಾ ಇಲ್ಲ. ಎಷ್ಟು ಹುಡುಕ್ದೆ ಗೊತ್ತಾ? ನನಗೆ ಬೇರೆ ಲೇಟ್ ಆಗ್ತಿದೆ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹುಡ್ಕೊಂಡ್ಬರ್ತೀನಿ. 2 minutes ಬಂದು. ಜೈ, ಸಿಕ್ತಾ? ನಂಗೆ ಲೇಟ್ ಆಗ್ತಿದೆ. ಆ ಬೇಬಿ ಬಂದೆ. ಸಿಕ್ತು. ನೋಡು ಜೈ, ನಿನ್ಗೆ ಈ ತರ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನೀನ್ ಇವಾಗ್ಲೂ ಹೋಗ್ಬೋದು. ಸುಮ್ನೆ ಹಿಂಸೆ ಪಡ್ಕೊಂಡು ಇಲ್ಲಿ ಇರೋದ್ ಬೇಡ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ ಬೇಬಿ? ನಮ್ಮವರು ಅಂತ ನನಗೆ ಯಾರೂ ಇಲ್ಲ. ಇರೋಳು ನೀನೊಬ್ಳು. ನೀನು ಹೋಗು ಅಂದ್ರೆ ನನಗೋಗಕ್ಕೆಲ್ಲೂ ದಾರಿ ಇಲ್ಲ. ಇದೇ ನನ್ನ ಕರ್ಮಭೂಮಿ, ಇಲ್ಲೇ ನನ್ನ ಕೆಲಸ. ಮಾಡೋ ಕೆಲಸಕ್ಕೆ ಸಂಬಳ ಸಿಗದೆ ಹೋದ್ರೆ ಪರವಾಗಿಲ್ಲ, 3 ಹೊತ್ತು ಊಟ ಆಗ್ತಿಲ್ಲ ನನಗೆ, ಅಷ್ಟು ಸಾಕು. ಮಲ್ಗಕ್ಕೆಲ್ಲೋ ಒಂದು ಮೂಲೆಯಲ್ಲಿ ಜಾಗ, ಲೈಫ್ಗೆ ಆಗೋಷ್ಟು ಎಕ್ಸ್ಪೀರಿಯನ್ಸ್, ಅಷ್ಟು ಸಾಕು. ಹೀಗೆ ನೀನು ಹೇಳಿದ ಕೆಲಸ ಮಾಡಿಕೊಂಡು ನಿನ್ನ ಕೈ ಕೆಳಗಡೆ ಎದ್ಬಿಡ್ತೀನಿ. ಪ್ಲೀಸ್ ಹೋಗು ಅಂತ ಮಾತ್ರ ಹೇಳ್ಬೇಡ ಬೇಬಿ, ಪ್ಲೀಸ್. ಬಟ್ ಈ ರೀತಿ ಒಬ್ರು ಕೈ ಕೆಳಗಡೆ ಬದುಕೋ ಕ್ಯಾರೆಕ್ಟರು ನಿಂದಲ್ಲ ಅಲ್ವಾ ಜೈ? ಯಾವ ಕ್ಯಾರೆಕ್ಟರ್ ಬೇಬಿ? ಆ ಕ್ಯಾರೆಕ್ಟರ್ ಸತ್ತು ಕ್ಯಾರೆಕ್ಟರ್ ಲೆಸ್ ಆಗ್ಬಿಟ್ಟಿದ್ದೀನಿ ನಾನು. ನನ್ನ ಹತ್ರ ಸದ್ಯಕ್ಕಿರೋದೀಗ ಒಂದೇ ಕ್ಯಾರೆಕ್ಟರ್, ಹೇಗಾದ್ರೂ ಬದುಕಬೇಕು ಅಂದ್ಬಿಟ್ಟು. ನೀರ್ ತರ ಆಗೋಗಿದೆ ಈಗ ನನ್ನ ಬದುಕು. ನೀನ್ ಜಗ್ಗಲ್ ಹಾಕಿದ್ರೆ ಜಗ್ಗಲ್ ಜೀವನ ಮಾಡ್ತೀನಿ, ಗ್ಲಾಸ್ ಹಾಕಿದ್ರೆ ಗ್ಲಾಸಲ್ಲಿ ಜೀವನ ಮಾಡ್ತೀನಿ. ಹೇಗೋ ಒಟ್ಟಿನಲ್ಲಿ ಜೀವನ ಮಾಡಬೇಕು ಅಷ್ಟೆ. ನಾನು ನಿನ್ನ ಹಿಂದೆ ಇದೇ ತರ ಎಷ್ಟು ದಿನ ಅಲ್ದಿದ್ದೀನಲ್ವಾ? ನಿನಗೆ ಯಾವಾಗ ಬೇಕೋ ಅವಾಗ ಮಾತ್ರ ನೀನು ಬರ್ತಿದ್ದೆ, ಮಾತಾಡ್ತಿದ್ದೆ. ಸಾರಿ ಬೇಬಿ, ಏನ್ ಮಾಡ್ಲಿ ಬೇಬಿ? ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಇರೋದೇ ಹಾಗೆ.
ಯಾರಿಗೆ ಯಾವಾಗ ಯಾರಿಂದ ಏನು ಕೆಲಸ ಆಗಬೇಕೋ ಅವಾಗ ಅವರಲ್ಲಿರ್ತಾರೆ ಹೊರತು. ಆದರೆ ನಾನೀಗಾಗಿಲ್ಲ, ಬದಲಾಗಿದ್ದೀನಿ. ಇದನ್ನೇ ಕಾಲಚಕ್ರ ಅನ್ನೋದು. ಥ್ಯಾಂಕ್ ಯು. ಡ್ರಿಂಕು ಸ್ಮೋಕ್ ಇಲ್ಲದೆ ಶಿವರಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ನಾನು ಹಚ್ತೀನಿ ಕೊಡು ಬೇಬಿ, ನಾನು ಹಚ್ತೀನಿ. ಇಷ್ಟೇ ಲೈಫ್. ಥ್ಯಾಂಕ್ ಯು ಬೇಬಿ. ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರು ಸಿಗರೇಟ್ ಕೊಟ್ಟಿಯಲ್ಲ, ಥ್ಯಾಂಕ್ ಯು. ಬೇಬಿ, ನಾನು ಎಲ್ಲೂ ಹೋಗಲ್ಲ ಬೇಬಿ, ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಹೋಗು ಅಂತ ದಯವಿಟ್ಟು ಹೇಳ್ಬೇಡ ಬೇಬಿ, ಪ್ಲೀಸ್. ಓಕೆ, ಥ್ಯಾಂಕ್ ಯು. ಕೊನೆಗೂ ಕಂಪ್ಲೀಟಾಗಿ ನನ್ನ ಕೈಗೆ ಬಂದೆ ಅಲ್ಲ ಜೈ. ನೋಡ್ತಾ ಇರು ಇನ್ನು ಮುಂದೆ ನಿನಗೆ ಸಿಗೋ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ.